ಭ್ರಷ್ಟ ಬಿಬಿಎಂಪಿನ ಸರಿ ಮಾಡೋದು ಹೇಗೆ ಮೆಗಾ ಫೈಟ್ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದೀವಿ, ಬನ್ನಿ ಒಬ್ಬರು ಮಹಿಳೆ ಎದ್ದು ನಿಂತಿದ್ದಾರೆ. ಅಮ್ಮ ಏನು ಪ್ರಶ್ನೆ ನಿಮ್ಮದು? ಯಾರಿಗೆ ಸರ್ ನಮಸ್ತೆ. ಏನಂದರೆ ಈಗ ಇವ್ರು ಅಲ್ಲ, ನನ್ನ ಹೆಸರು ನೇತ್ರ ಅಂತ. ಈಗ ಅಶ್ವಥ್ ನಾರಾಯಣ್ ಹೇಳಿದ್ರು ಏನಂದರೆ JDS ಅವರು ಇವ್ರು ಯಾವುದಕ್ಕೆ ಲೋಕಾಯುಕ್ತರಿಗೆ ದತ್ತುಪುತ್ರನ ಹಾಗೆ ಹೇಗೆ ಅಂತ ಕೇಳಿದ್ರು. ಹಾಗಿದ್ರೆ BMTF ಬಂದು BJPಗೆ ದತ್ತುಪುತ್ರನಾ? ಇವ್ರು ಅಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, CBI ಕೊಡಲ್ಲ ನಾವು ಹಾಗೆ ಹೀಗೆ ಅಂತ. ಯಾಕೆ ಕೊಡಲ್ಲ? ಸತ್ಯಾಂಶ ಇದ್ರೆ ಯಾರಿಗಾದ್ರೂ ಕೊಡಿ ಅಂತ ಇವ್ರು ಹೇಳ್ಬೇಕಲ್ಲ. ಈಗ ಆಲ್ರೆಡಿ ಲೋಕಾಯುಕ್ತ ಅಲ್ಲ ನೀವು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಸಂತೋಷ್ ಹೆಗಡೆ ಅವ್ರ ನಂತರ ಬೇರೆ ಯಾರು ನೀವ್ ಯಾಕೆ ಅಪಾಯಿಂಟ್ ಮಾಡ್ಕೊಳಕ್ ಆಗಿಲ್ಲ ಇದುವರೆಗೂ? ರೈಟ್ ಪರ್ಸನ್ ಬರ್ಬೇಕಲ್ಲ ಅದಕ್ಕೆ. ರೈಟ್ ಪರ್ಸನ್ ಯಾವಾಗ ಬರ್ತಾರೆ? ನಿಮ್ BJP ಸರ್ಕಾರ ಮುಗಿದ್ಮೇಲೆ ಅಂದ್ರೆ ಈ ವ್ಯವಸ್ಥೆ ಅಲ್ಲ, ನಾವು ತಿನ್ನೋವರೆಗೂ ತಿನ್ಬಿಡ್ತೀವಿ, ಆಮೇಲೆ ಯಾವನಾದ್ರೂ ಬರ್ಲಿ ಎಷ್ಟಾದ್ರೂ ತನಿಖೆ ಮಾಡ್ಕೊಂಡ್ಲಿ ನಾವ್ ಆರಾಮಾಗಿರ್ತೀವಿ ಅಂತನಾ? ಹಂಗಲ್ಲಮ್ಮ, ಈ ವ್ಯವಸ್ಥೆ ಹೆಂಗಿದ್ದಾರೆ ಆ ಸ್ಥಾನಕ್ಕೊಬ್ಬ ಯೋಗ್ಯವಾಗಿರ್ತಾರೆ ವ್ಯವಸ್ಥೆ ವ್ಯಕ್ತಿ ಸಿಗ್ತಾ ಅಲ್ಲ, ಇಲ್ಲ. ನೀವ್ ಹೇಳ್ತಾ ಇದ್ರೆ ವ್ಯವಸ್ಥೆ ಇದಕ್ಕೆ ಶ್ರೀಮಾನ್ ಮಾನ್ಯ ಶಾಸಕರಾದ ಗುಂಡೂರಾವ್ ಮತ್ತು ವೈಎಸ್ ದತ್ತ ಅವ್ರನ್ನ ನಾವು ನೇರ ಕ್ವಶನ್ನು ದಿನೇಶ್ ಗುಂಡೂರಾವ್ ಅವ್ರಿಗೆ. ನೀವು ಹೇಳ್ತೀರಿ CBI ಕೊಡಿ ಇದು ಮಾಡಿಬಿಡಿ, CBI ಕೊಡಿ ಅಂತ ಎರಡು ಪಕ್ಷದವರು ಹೇಳ್ತಾ ಇದ್ದೀರಿ. ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೋಫೋರ್ಸ್ ದುಡ್ಡು ಹಣ ಪೋಲಾಗಿದ್ದು ಕೇವಲ 58.1 ಕೋಟಿ ಸರ್ಕಾರದ ರಿಪೋರ್ಟ್ ಪ್ರಕಾರ. CBI ಅವರು ಎನ್ಕ್ವೈರಿಗೆ ಖರ್ಚು ಮಾಡಿರೋ ದುಡ್ಡು 258 ಕೋಟಿ ರೂಪಾಯಿಗಳು. 1147 ಅಫಿಷಿಯಲ್ಸು 4900 ಟಿಪ್ಸ್ ಮಾಡ್ಯಾರ ಯುರೋಪ್ಗೆ. ಆ ಟಿಪ್ಪು ಟೈಮೆಲ್ಲ ಡೆಲ್ಲಿನಲ್ಲಿ ಬಿಸಿಲು ಕೊಳಿದಾಗ ಯುರೋಪ್ಗೆ ಕೂತ್ಕೊಂಡು ಬಂದಿದ್ದಾರೆ. ಯಾರಿದು ಏನೂ ಆಗಲಿಲ್ಲ. 17 ಜನ ಅಫಿಷಿಯಲ್ಸಲ್ಲಿ 11 ಜನ ಇವರು ಬದುಕೇ ಇಲ್ಲ ಎಲ್ಲ ಪಾಪ. ಎಷ್ಟು ವರ್ಷ ಮಾಡಿದ್ರು ಅಂದರೆ. ಆದ್ದರಿಂದ ಇವತ್ತು ನಾನು ಅಂದ್ಕೊಳ್ತಾ ಇರೋದು, BJP ಅವರು ಹೇಳ್ತಾ ಇರೋದು CBI ಕೊಡಿದ್ರೆ ಏನು ಯೂಸ್ ಇಲ್ಲ ಅನ್ನೋದು ತುಂಬ ಸತ್ಯ. ಯಾಕೆಂದರೆ CBI ಅವರು ಬೇಕು ಅಂದರೆ ಇಮ್ಮಿಡಿಯೇಟ್ ಮಾಡ್ತಾರೆ, ಬೇಡ ಅಂದರೆ ವರ್ಷ. CBI ಅವರು ಸುಕ್ರಾಮ್ ಅವರು ನಮ್ಮ ಟೆಲಿಕಾಂ ಮಿನಿಸ್ಟರ್ ಆಗಿದ್ದಾಗಲೇ ಅವ್ರ ಮನೆ ರೇಡ್ ಮಾಡಿದ್ರು ನರಸಿಂಹರಾವ್ ಕಾಲದಲ್ಲಿ. ಇವತ್ತು ಸುರೇಶ್ ಕಲ್ಮಾಡಿಯರವರು ಕಾಂಗ್ರೆಸ್ನ MP ಗಳಾಗಿರ್ತಕ್ಕಂಥವರು ಕಾಮನ್ವೆಲ್ತ್ ಗೇಮ್ಸ್ ಹಗರಣದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಅವರು ಕೂಡ ಒಳಗಿದ್ದಾರೆ. CBI ಕೇಸ್ CAG ಇನ್ವೆಸ್ಟಿಗೇಷನ್ CBI ಮಾಡ್ತದೆ. ಈಗ ಶೀಲಾ ದೀಕ್ಷಿತ್ CAG ರಿಪೋರ್ಟ್ ಬೇರೆ ಸರ್. ಈಗ ರಿಪೋರ್ಟ್ ಅಕೌಂಟ್ ಮೇನ್ ಅಕ್ಯೂಸ್ ಶೀಲಾ ದೀಕ್ಷಿತ್ ನೋಡಿ. ಇಲ್ಲ ಅವರೇ ದಾರಿ ತಪ್ಪಿಬೇಡಿ, ಇದನ್ನ ಉತ್ತರ ಕೊಡಕ್ ಬಿಡಿ. ಇವತ್ತು ಈ ಹಾಗಿದ್ರೆ ಇವತ್ತಿನ ದಿವಸ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಚಿದಂಬರಂ ಅವ್ರು ನಡಿಬೇಕಾಗಿತ್ತು ಕೇಸು. ಹಾಗೆ ಪ್ರಣಬ್ ಮುಖರ್ಜಿ ಅವ್ರ ಬಗ್ಗೆ ನಿಮ್ಮ ಇಷ್ಟಾನುಸಾರ ಹೇಳಕ್ಕಾಗೋದಿಲ್ಲ. ಇದು ಏನೇ ಆಗಬೇಕಾದ್ರೂ ಕೂಡ ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಬೇಕು. ನೀವು ಹೇಳಿದ ತಕ್ಷಣ ಮಾಡಕ್ಕಾಗೋದಿಲ್ಲ. ನೀವು ಹೇಳಿದ ತಕ್ಷಣ ಮಾಡಕ್ಕಾಗೋದಿಲ್ಲ. ನೀವು ಹೇಳಿದ ತಕ್ಷಣ ಮಾಡಕ್ಕಾಗೋಲ್ಲ. ಅದು ಎವಿಡೆನ್ಸ್ ಬೇಕು. ಏನ್ ಎವಿಡೆನ್ಸ್ ಇದೆ? ಚಿದಂಬರಂ ಮೇಲೆ ಏನ್ ಎವಿಡೆನ್ಸ್ ಇದೆ ಹೇಳಿ. ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಾ. ನೀವು ಏನೋ ಮಾತಾಡಬೇಡಿ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ನಾನು ಈ ವಿಷಯ ಯಾತಕ್ಕೆ ತೆಗಿತಾ ಇದ್ದೀನಿ ಅಂತಂದ್ರೆ, ಪ್ರತಿ ಒಂದು ದಿವಸನೂ ಪ್ರತಿ ಒಂದ್ಸರಿ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾರೆ ನಾ ಖಂಡಿತವಾಗೂ BBMP ವಿಷಯಕ್ಕೆ ಬರೋಕ್ಕೋಸ್ಕರ ಹೇಳ್ತಾ ಇರೋದು, ಅವಾಯ್ಡ್ ಮಾಡೋಕ್ಕೋಸ್ಕರ, ಜನಕ್ಕೆ ಕಣ್ಣಿಗೆ ಮಣ್ಣೆರ್ಚಕ್ಕೋಸ್ಕರ. ಇವತ್ತು CBI-ನವ್ರದಾಗ್ಲಿ ಈ ಚಿದಂಬರಂ ಅವ್ರ ಇಶ್ಯೂನ ಬಿಟ್ಟು ಇವತ್ತು ಫ್ರೆಶ್ ಆಗಿ FDI ನ ತಗೊಂಡ್ಬಂದು 25 ದಿವಸ ಕಳೆದ್ಬಿಟ್ಟು ನೀವು ಕಳಿತಾ ಇರೋದು BJP ಕಳಿತಾ ಇರೋದು. ನೀವು BJP ಅವರಾಗಿರ್ಬೇಕು, ಅದಕ್ಕೆ ಮಾತಾಡೋಕೆ ಅರ್ಥ ಆಗುತ್ತೆ. ದಿನೇಶ್ ಗುಂಡೂರಾವ್ ಅವರೇ, ನಾವು ನೀವು ಇಶ್ಯೂ ಬಗ್ಗೆ ಮಾತಾಡ್ತಿದೀವಿ ಹೊರತು ಪರ್ಸನಲ್ ಆಗಿ ಯಾವ ವಿಷಯನೂ ಇಲ್ಲ. ಆದ್ರಿಂದ ನೀವು BJP-ನ JDS ಇನ್ನೊಂದ ಮತ್ತೊಂದ ಕೇಳಕ್ಕಾಗಲ್ಲ. ಹಾಗೆ ಕೇಳಿದ್ದಿದ್ರೆ ಈ ವೇದಿಕೆಯಲ್ಲಿ ನಾವು ಯಾರು ಇಷ್ಟು ಜನ ಇರ್ತಾ ಇರಲಿಲ್ಲ ನಿಮ್ಮನ್ನ ಪ್ರಶ್ನೆ ಕೇಳಕ್ಕೆ. ನೇರವಾಗಿ ಈಗ BBMP ವಿಷಯಕ್ಕೆ ಬಂದರೆ, ಈ ಬೆಂಕಿ ಹಚ್ಚೋ ವಿಷಯ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಪ್ರಾರಂಭ ಮಾಡಿ ಮುಂದಕ್ಕೆ ಎಷ್ಟು ಕಡೆ ಕಳಿಸ್ಬೇಕು ಅಂತಿದ್ದೀರಾ? ಉತ್ತರ ಕೊಡಿ ಸರ್. ಇಲ್ಲ ನೋಡಿ ಅಮ್ಮ, ಬೆಂಕಿ ಹಚ್ಚೋ ವಿಚಾರಕ್ಕೂ ನಮಗೂ ಏನು ಸಂಬಂಧ? ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ. ನೀವು ಗೊತ್ತಾಯ್ತಲ್ಲ, ನಿಮ್ಗೊಂದು ಮೈಕ್ ಕೊಟ್ಟಿದ್ದೆ ಅಂತ ಹೇಳಿದ ತಕ್ಷಣ ಏನಾದ್ರು ಮಾತಾಡೋಕೆ ಹೋಗ್ಬೇಡಿ. ಬೆಂಕಿಗೂ ನಮಗೂ ಏನು ಸಂಬಂಧ ಬರ್ತದೆ? ದಯವಿಟ್ಟು ನೀವು ಹಗುರವಾಗಿ ಮಾತಾಡ್ತಕ್ಕಂಥ ಸರಿಯಲ್ಲ. ಇದು ಅದನ್ನ ಆಗಿರ್ತಕ್ಕಂಥ BBMP ಹೆಡ್ ಆಫೀಸಲ್ಲಿ, ಪೊಲೀಸ್ ಸ್ಟೇಷನ್ನಲ್ಲಿ. ನಮ್ಗೇನು ಸೇರಿದೆ ಅದು? ನಿಮ್ಗೆ ಸೇರಿದಲ್ಲ ಸರ್. ಸರ್ ಇವಾಗ BMTF ಪೊಲೀಸ್ ಸ್ಟೇಷನ್ BBMP ಹೆಡ್ ಕ್ವಾರ್ಟರ್ಸ್ ಇರತಕ್ಕಂಥದ್ದು. ನಮ್ಮ ಕ್ಷೇತ್ರಕ್ಕೂ ಅದಕ್ಕೂ ಏನು ಸಂಬಂಧ? ಸರ್ ಮೊದಲಾಗಿದ್ದು ನಮ್ಮ ಮಲ್ಲೇಶ್ವರಮಲ್ಲಿ. ಬೆಂಕಿಯ ಘಟನೆ ಮಹಾಲಕ್ಷ್ಮಿ ಲೇಔಟಿನ ರೆವಿನ್ಯೂ ರೆಕಾರ್ಡ್ಸ್ ಕಚೇರಿ. ನಮ್ಮ ಕ್ಷೇತ್ರಕ್ಕೆ ಸಂಬಂಧನೇ ಇಲ್ಲ. ದಯವಿಟ್ಟು ತಿಳ್ಕೊಂಡು ಮಾತಾಡಿ ನೀವು. ಮಂತ್ರಿ ಮಾಲಿಂದ ಏನಾಯ್ತು ಸರ್? ಅದು ಈಗಾಗಲೇ ನಾನು ಕೂಡ ಕೌನ್ಸಿಲ್ ಅಲ್ಲಿ ಮಾತಾಡಿದ್ದೀನಿ. ಆ ವಿಚಾರದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ತನಿಖೆ ಮಾಡಿ ಯಾರು ತಪ್ಪಿತಸ್ಥರು, ಪ್ಲಾನ್ ಕೊಡೋರು ನಾವ, ಮತ್ತೆ ಆ ಲ್ಯಾಂಡ್ ರೆಕಾರ್ಡ್ಸ್ ತಪ್ಪಾಗಿದ್ರೆ ಅದನ್ನು ತನಿಖೆ ಮಾಡಿ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ನಾನೇ ಪ್ರೆಸ್ ಮೀಟ್ ಮಾಡಿ ಎಲ್ಲರನ್ನೂ ಕೂಡ ಕರೆಸಿ ಇದನ್ನು ಮುಂದಕ್ಕೂ ಕೂಡ ನೀವು ಕೊಡಬಾರ್ದು. ಮಂತ್ರಿ ಮಾಲಿನ ಪಕ್ಕದ ಕಟ್ಟಡ ಏನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ, 2 ಫ್ಲೋರ್ 50 ಫ್ಲೋರ್ ಕಟ್ಟಬೇಕು ಅಂತ ಹೊರಟಿದ್ದಾರೆ, ಅದಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿರ್ತಕ್ಕಂಥವೇ ನಾನು.
ಚಿದಂಬರಂ ಮೇಲೆ ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಸರ್ ಇಲ್ಲ ಸಾರಿ ಸರ್ ಇದನ್ನ ಒಪ್ಪಲ್ಲ. ನೀವೇನ್ ಹೇಳ್ತೀರಿ ಅಂದ್ರೆ ಇರ್ರಿ, ನೀವು ಬೆಂಗಳೂರು ವಿಷಯ ಮಾತಾಡಲಿಲ್ಲ ಸರ್. ನಾವು ಡಿಸ್ಕಸ್ ಮಾಡ್ತಾರೆ BBMP. ಸರ್, ದಯವಿಟ್ಟು ಡಿಸ್ಕಸಿಂಗ್ ಸರ್, ದಿನೇಶ್ ಸರ್. 2G ಸ್ಪೆಕ್ಟ್ರಮ್ ಡಿಸ್ಕಸ್ ಮಾಡ್ತಾರೆ ಸರ್, ಇಲ್ಲಿ. ದಯವಿಟ್ಟು 2G ಸ್ಪೆಕ್ಟ್ರಮ್ ಚರ್ಚೆ ಮಾಡ್ತಾರೆ ಇಲ್ಲಿ. ಸರ್, ನಾವು ಭಾರತ ದಿನೇಶ್ ಸರ್, BBMP ಚರ್ಚೆ ಮಾಡ್ತಾರೆ. ದಿನೇಶ್ ಸರ್, ದಯವಿಟ್ಟು ಇಲ್ಲಿ ಕೇಳಿ ಸರ್. ಮೇಡಮ್ ಸಾಕು ಸರ್. 2G ಸ್ಪೆಕ್ಟ್ರಮ್ ತಗೊಂಡ್ಬರ್ತೀರಾ, ಬೋಫೋರ್ಸ್ ತಗೊಂಡ್ಬರ್ತೀರಾ, ಯಾಕೆ ತಗೊಂಡ್ಬರ್ತೀರಾ ಅವೆಲ್ಲ? ಸರ್ಕಾರ ನಡೆಸ್ತಾ ಇರೋದು ಬಿಜೆಪಿ ಸರ್ಕಾರ. ಅವರ ಮನೆಯಲ್ಲಿ ಬೆಂಕಿ ಆಗಿದೆ, ಅದನ್ನ ರಕ್ಷಣೆ ಮಾಡೋದು ಯಾರು? ಬಿಜೆಪಿ ಅವರು ರಕ್ಷಣೆ ಮಾಡಬಹುದು. ಅವರ ಮನೆಯಲ್ಲಿ ಬೆಂಕಿ ಆಗಿರೋದು ದಿನೇಶ್ ಗುಂಡೂರಾವ್ ಹೌದು, ಮನೆಯಲ್ಲಿ ಬಿಜೆಪಿ ಮನೆಯಲ್ಲಿ ಬೆಂಕಿ ಬಿದ್ದರೆ ಬಿಜೆಪಿ ಅವರು ಸರಿ ಮಾಡ್ಕೋಬೇಕು. ಪಕ್ಕದ ಮನೆಗೆ ಹಬ್ಬುತ್ತದು ಅದ್ ನಾಳೆ ಅದು ಕೂಡ ಜ್ಞಾಪಕ ಇರಲಿ. ಸಾಕು ಸರ್, ಒಂದ್ ನಿಮಿಷ ಇಲ್ಲ ಸಾಕು. ಇವಾಗ ಈ ಬೇರೆ ಚರ್ಚೆಗಳಾಗೋದು ಬೇಡ. ನಾವು ಮಾತಾಡ್ತಿರುವಂಥದ್ದು BBMP ಬಗ್ಗೆ ಮಾತ್ರ. BBMPಯ ಅವ್ಯವಸ್ಥೆಯ ಬಗ್ಗೆ ಜನ ಏನು ಹೇಳ್ತಾರೆ ಮತ್ತು ಜನನಾಯಕರು ಏನು ಹೇಳ್ತಾರೆ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ಫಸ್ಟ್ ಟೈಮ್ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಒಪ್ಕೊಂಬಿಡಿ ಮಾಡಿ. ಎಸ್ ವಿ ಆರ್ ಪ್ರಿಪೇರ್ಡ್. 8,000 ಕೋಟಿ ಅದು ಎಲ್ಲ ಸಾರ್ವಜನಿಕರಿಗೆ ಸ್ಯಾಂಕ್ಷನ್ ಆಗೋ ಅಷ್ಟರಲ್ಲಿ 1,000 ಕೋಟಿ ಆಗಿರುತ್ತೆ.